ಸರ್ ಒಪ್ಪಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಲ್ಲ ಸರ್. ಈಗ ಎಷ್ಟು ಜನ ಒಪ್ಪವ್ರು ಏನು ಅಂತ ನಾವು ರಿಲೀಸ್ ಮಾಡ್ತೀವಲ್ಲ ಸರ್. ಈಗ ನಾವು ಈಗಾಗಲೇ ಈಗ ಕೆಂಪೈನಪಾಳ್ಯದಲ್ಲಿ 570 ಜನ ಇದ್ರು. ಎಲ್ಲರೂ ಕೂಡ ಬಂದು 500 ಜನ ಹೆಚ್ಚು ಕಡಿಮೆ ಬಂದು ಒಪ್ಪಿಗೆ ಪತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ಹಂಗಾರೆ ಅವ್ರು ರೈತರಲ್ವಾ? 570 ಜನದಲ್ಲಿ 500 ಜನ ಕೊಟ್ಟರೆ ಎಷ್ಟು % ಆಯಿತು? ನೀವೇ ಆಲೋಚನೆ ಮಾಡಿ. ಸುಳ್ಳಾದರೆ ನೀವು ಮಾಹಿತಿ ತೊಗೊಳ್ಬೇಕಾರೆ ಮಾಹಿತಿ ತಗೊಳ್ಳಿ ಎಷ್ಟು ಜನ ಬಂದು ಒಪ್ಪಿಗೆ ಪತ್ರ ಕೊಟ್ಟವ್ರೆ ಅಂತ. ಹಂಗೆ ಬೈರ್ಮಂಗಲದಲ್ಲಿ ಕೆಲವು ಸರ್ ಇಲ್ಲಿ ಏನಾಗಿದೆ ಹೇಳ್ತೀನಿ ಕೇಳಿ. ಇಲ್ಲಿ ಕೆಲವೊಂದು ಅವ್ರ ಫ್ಯಾಮಿಲಿ ಸಮಸ್ಯೆಗಳಿದ್ದಾವೆ, ಡಿಸ್ಪ್ಯೂಟ್ಸು, ಇದು ಬಗೆಹರಿದಿಲ್ಲ, ಇದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಇನ್ನು ಕೆಲವರು ಪಾಪ ಇದನ್ನೇನೋ ಹೈನುಗಾರಿಕೆ ಮಾಡಿ ಜೀವನ ಮಾಡ್ತಾವ್ರೆ, ಅದು ಸ್ವಲ್ಪ ಏನೋ ಸಮಸ್ಯೆಗಳಿದೆ. ಅವ್ರಿಗೆಲ್ಲ ಬೇರೆ ಬೇರೆ ರೀತಿ ಪರಿಹಾರ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ರೈತರುಗಳಿಗೆಲ್ಲ. ಆಮೇಲೆ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರನ್ನ ಕರೆದಿ ಮಾತಾಡೋ ನಾವು ತಯಾರಿದ್ದೀವಿ. ಅದಕ್ಕೆ ಇವ್ರು ಬಿಡ್ತಾ ಇಲ್ಲ ಅವ್ರನ್ನ. ಅವ್ರು ಬಂದರೆ ಇವರು ಹಿಂದೆ ಗುಂಪು ಕಟ್ಕೊಂಬರೋದು. ಈಗ ರೈತರು ಹೆಣ್ಮಕ್ಳು ನನಗೊಬ್ರು ಹೇಳಿದ್ರು, ನಾವು ನಮ್ಮನ್ನು ಯಾರು ಬಂದು ಕೇಳೇ ಇಲ್ಲ ಅಂತ. ನಾನು ಕರೆದೆ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಆ ರೈತರ ಸಂಘದ ವತಿಯಿಂದ ಒಂದು 25-30 ಜನ ಬನ್ನಿ ಅಂದರೆ, ಇವ್ರ ಉದ್ದೇಶ ಏನಿತ್ತು ದಳದವ್ರದ್ದು ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶ ಇರಲಿಲ್ಲ. ಎಲ್ಲ ಊರಿಗೂ ಹೋಗ್ಬಿಟ್ಟು ದಳದ ಕಾರ್ಯಕರ್ತರನ್ನ ಎತ್ಕಟ್ಟಿ ನೀವು ಗಾಡಿ ಮಾಡ್ಕೊಂಡು ಹೋಗಿ MLA ಕರಿತಾವನೆ, ಗಾಡಿ ಮಾಡ್ಕೊಂಡು ಹೋಗಿ ಒಂದು 4-5 ಸಾವಿರ ಜನ ಹೋಗಲ್ಲಿ ಗಲಾಟೆ ಮಾಡಿ ಅಂದರೆ ನಾವು ರೈತರ ಹಂಗೆ ಚರ್ಚೆ ಮಾಡೋಕ್ಕಾಗ್ತದಾ? ಯಾರಾದರೂ ರೈತರ ಪರವಾಗಿ ಹೋರಾಟದ ಪರವಾಗಿ ಇರ್ತಕ್ಕಂಥವ್ರು ಒಂದು 25 ಜನ 30 ಜನ ಬಂದರೆ ನಾವು ಸಾಧಕ ಬಾಧಕ ಚರ್ಚೆ ಮಾಡ್ಬೋದು. ಇವ್ರು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದಾಗ ಇದು ರಾಜಕೀಯವಾಗಿ ಬದಲಾವಣೆ ಆಯಿತು. ಆ ರೈತರು ಇವ್ರನ್ನ ದಳದವ್ರನ್ನ ದೂರ ಇಟ್ಟು ಬಂದರೆ ಇವತ್ತು ಚರ್ಚೆ ಮಾಡೋಕೆ ರೆಡಿ ಇದ್ದೀವಿ ನಾವು. ಅವ್ರಿಗೇನು ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು. ಎಲ್ಲ ರೀತಿಯಲ್ಲೂ ಅವ್ರು ಏನೇನು ಕೇಳ್ಕೊಂಡವ್ರೆ. ಈಗ ಅಲ್ಲಿ ವಿರೋಧ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವೇನು ವಿರೋಧನೇ ಇಲ್ಲ, ಎಲ್ಲ ಸರಿ ಇದೆ ಅಂತ ನಾನು ಅವ್ರಂಗೆ ನಾನು ಹೇಳಕ್ಕೆ ಹೋಗಲ್ಲ. ಪರನೂ ಅವರೇ, ನೀವು ಎಲ್ಲೇ ಭೂಮಿ ಅಕ್ವೈರ್ ಮಾಡಿ ಅಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರು 100ಕ್ಕೆ 100 ಭಾಗ ಬಂದು ಕೊಡಲ್ಲ ಜಾಗನ. ಸರ್ ಈಗ ಅದು ವ್ಯಕ್ತ ಆಗೇ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಹೇಳೋದು ಸರ್ಕಾರ ಏನಾರು ಒಂದು ಮಾಡಲೇಬೇಕಲ್ಲ ಸರ್. ಈಗ ನೀವು ಬೆಂಗಳೂರಲ್ಲಿ ಬಂದು ವಾಸ ಮಾಡಬೇಕು, ಬೆಂಗಳೂರು ಬೆಳಿಲೇಬೇಕು ಅಂದಾಗ ನಾವು ಆ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ರೈತರನ್ನ ಮನವೊಲಿಸಿ ನಾವು ತೊಗೊಂಡು ಮಾಡಲೇಬೇಕು. ಕಾರಣ ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ನೀವು 40% ಕೊಡ್ತೀನಿ ಅಂತಂದರೆ ನೀವು ರೈತರ ಪರ, ನಾವು 50% ಕೊಡ್ತೀವಿ ಅಂತಂದರೆ ನಾವು ದಲ್ಲಾಳಿಗಳು. ಏನು ಇವ್ರದ್ದು ದ್ವಿಮುಖ ನೀತಿ ಏನು ಇವ್ರು ಏನು ನ್ಯಾಯ ಅಂತ ನಾನು ಕೇಳೋದು. 40% ಓಪನ್ ಆಗಿ ನಿಮಗೂ ತೋರಿಸ್ತೇವೆ. ಮೊನ್ನೆ 40% ಕೊಡ್ತೀವಿ ನಾವು ಡೆವಲಪ್ಡ್ ಏರಿಯಾದಲ್ಲಿ. ಹಂಗಾರೆ ಕುಮಾರಸ್ವಾಮಿ ಅವ್ರು ಕೈ ಬಿಡೋದಿಲ್ಲ 40% ವಿಚಾರ ಯಾಕೆ ಮಾತಾಡಿದ್ರು? ನಾನು ಒಂದೇ ಮಾತು ಹೇಳ್ತೀನಿ ಸರ್, ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿಗೆ ಒಪ್ಪಂಗೆ ಮಾತಾಡಬೇಕು. 2018ರಲ್ಲಿ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ ಇಲ್ವಾ ಹೇಳಿದ್ರಾ ಇಲ್ವಾ, ಅದನ್ನು ಅವ್ರ ಆತ್ಮಸಾಕ್ಷಿಗೆ ಬಿಡ್ತೀವಿ. ಈಗ ನಾನು ಬಿಟ್ಬಿಟ್ಟೆ, ರೈತರು ಬಂದರು 2018 ಆದೇಶನೇ ಮಾಡಿಬಿಡ್ಬೇಕಾಯ್ತು. ಆಗಿಲ್ಲ. 2018ರಲ್ಲಿ ಇವ್ರು ಮುಖ್ಯಮಂತ್ರಿ ಆದ್ರಲ್ಲ, ಪುನಃ ಹೋಗಿ ರೈತರು ಕೇಳಿದಾಗ ತಗೊಂಬನ್ರೋ ಇಲ್ಲಿ ಅದೆಲ್ಲ ವಜಾ ಮಾಡ್ರೋ ಆದೇಶ ಆಯ್ತು ಬಿಡ್ರೋ, ಫ್ರೀಯಾಗಿ ಬಿಟ್ಬಿಡ್ಬೇಕಾಯ್ತು. ನನ್ನ ಕನ್ಸಿನ ಕೂಸು ನಾನು ಮಾಡ್ತೀನಿ, ನೀವು ಮಾಡಿದ್ರೆ ಕನ್ಸಿನ ಕೂಸು, ಬೇರೆಯವ್ರು ಮಾಡಿದ್ರೆ. ಇದು ನಾವು ಏಕಾಏಕಿ ರೈತರ ಮೇಲೆ ನಾವು ಗದ ಪ್ರಹಾರ ಮಾಡೋಕ್ಕೆ ಹೋಗಲಿಲ್ಲ ಸರ್. 2023 ಆದ ತಕ್ಷಣವೇ ನಾವೇನು ಹೋಗಿ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. 2023 ಆದಮೇಲೆ ಹಲವಾರು ಜನ ನಮ್ಮ ರೈತರುಗಳು, ನಮ್ಮ ಮುಖಂಡರುಗಳೆಲ್ಲ ಬಂದು ಸರ್ ಇಲ್ಲ ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು, ನಾವೆಲ್ಲ ಕೂಡ ಬಡವರಿದ್ದೀವಿ, ಈಗ ಸಾಕಷ್ಟು ಬಡವರಿದ್ದಾರೆ ಇಲ್ಲಿ, ನಾವೇಂತಕ್ಕಾದ್ರೂ ನಾವು ಮಾರಾಟ ಮಾಡಬೇಕು ಅಂತಂದರೆ 50 ಲಕ್ಷ 60 ಲಕ್ಷಕ್ಕೆಲ್ಲ ಬಂದು ತೊಗೊಂಡು ಹೋಗ್ತಾರೆ ಜಮೀನ. ನಮ್ಗೆ ಆ ರೀತಿ ಆಗೋದಿಲ್ಲ. ನೀವೇನಾದರೂ ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂದಾಗ ನಾವೆಲ್ಲರೂ ಕರೆದು ವಿಶ್ವಾಸಕ್ಕೆ ತಗೊಂಡು ಮಾತಾಡಿ ಈ ರೀತಿ ಮಾಡಬೇಕು ಅಂತ ಹೊರಟಿದ್ದು. ಏಕಾಏಕಿ ನಾವು ಹೋಗಿ ಅಲ್ಲಿ ನೋಟಿಫಿಕೇಶನ್ ಮಾಡೋದು, ಅದೆಲ್ಲ ಇಲ್ಲ. ಈಗ ಫೈನಲ್ ಹಂತಕ್ಕೆ ಬಂದಿದೆ. ಹಂತಕ್ಕೆ ಬಂದಾಗ ರೈತರು ನಿಮ್ಗೆ ಏನು ಬೇಕು ಕೇಳಿ ನಾವು ಮಾಡ್ತೀವಿ. ನಾನು ನಿಮ್ಗೆ ಆಗಲೇ ಉದಾಹರಣೆ ಕೊಟ್ಟಿದ್ದೀನಿ. ಬನ್ಕುಪ್ಪೆ ಪಂಚಾಯತಿ, ಮಂಚಾಕ್ನಹಳ್ಳಿ ಪಂಚಾಯತಿ, ನಮ್ಮ ಅಕ್ಕಪಕ್ಕ ಪಂಚಾಯತಿಗಳೆಲ್ಲ ಡೆವಲಪ್ ಆಗಿಬಿಟ್ಟವೆ. ಹಂಗಾರೆ ಅಲ್ಲಿರೋ ರೈತರಲ್ವಾ, ಅಲ್ಲಿ ಜಮೀನು ಕೊಟ್ಟಿರೋ ರೈತರಲ್ವಾ. ಇವತ್ತು ಏರಿಯಾ ಡೆವಲಪ್ ಆಗ್ತದೆ ಸರ್. ಬಿಡದಿ ಸುತ್ತಮುತ್ತ ಎಲ್ಲ ಕೂಡ ನಿಮ್ಮದು ಭಾಳ ವೇಗವಾಗಿ ಟೌನ್ ಬೆಳೀತಾ ಇದೆ. ಇದು ಬಿಡದಿ ಟೌನು. ಅದರಿಂದ ನಾವು ಆ ಒಂದು ದಿಕ್ಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ರೈತರಿಗೆ ಅನ್ಯಾಯ ಮಾಡಿಲ್ಲ. ನೀವು ಶೇರ್ ತೊಗೊಳ್ಳಿ 50%, ನೀವು ಜಮೀನೇ ಕೊಡಿ, ನೀವು ದುಡ್ಡೇ ತೊಗೊಳ್ಳಿ. ನಾವು ಹೇಳ್ತಾರೆ 50% ಶೇರ್ ತೊಗೊಳ್ಳಿ. ಡೆವಲಪ್ ಆದಮೇಲೆ ನಿಮಗೆ ಅದರಿಂದ ಸಾಕಷ್ಟು ಅನುಕೂಲ ಆಗ್ತದೆ, ಲಾಭ ಬರ್ತದೆ ನಿಮಗೆ. ನಾವು ಬಲವಂತ ಮಾಡಿ ನಿಮಗೆ ದುಡ್ಡೇ ತೊಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ದುಡ್ಡನ್ನ. ಇದು ವಿಚಾರ. ಅದನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಏನಾದರೂ ಕೂಡ ನೀವು ಪ್ರಾಮಾಣಿಕತೆ ಇದ್ದರೆ ಬರಲಿ ಚರ್ಚೆಗೆ, ನಿಮ್ಮ ಮೀಡಿಯಾದವ್ರ ಮುಂದೆ ನಾವು ಕೂಡ ಬರೋಕ್ಕೆ ರೆಡಿ ಇದ್ದೀವಿ. ಅಲ್ಲಿ ರೋಡಿಗೆ ಬನ್ನಿರಿ, ಬೀದಿಗೆ ಬನ್ನಿರಿ, ಹೊಡೆದಾಡ್ರಿ, ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ರಿ ಅಂದರೆ ಅದಕ್ಕೆ ನಾವು ತಯಾರಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.